ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಸೌಂಡನ್ನು. ಎಸ್, ಇದೇ ರೀತಿ ನೀವು ಬೇರೆ ಬೇರೆ ಗಾಡಿಯಲ್ಲಿ ಅಂದರೆ ಸೆಲ್ಫ್ ಇರೋ ಗಾಡಿಯಲ್ಲಿ ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ಬೋದು ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ. ಸೊ ಅದು ಏನು ಅಂತ ನಿಮಗೆ ತೋರಿಸ್ತೇನೆ ಮುಂದಕ್ಕೆ. ಇದು ಕಾಮನ್ಲಿ ಬರುವಂಥದ್ದು ರಿಲೇ ಸೌಂಡ್ ಬರುವಂಥದ್ದು, ಟಕ್ ಟಕ್ ಅಂತ ರಿಲೇ ಸೌಂಡ್ ಬರ್ತಾ ಇರ್ತದೆ. ಸೊ ಅದನ್ನು ನಾವು ನೋಡಬೇಕಿದ್ರೆ ಸೀಟ್ ಅನ್ನು ಬಿಚ್ಚಿಕೊಂಡು ಸೈಡ್ ಪ್ಯಾನಲನ್ನು ರಿಮೂವ್ ಮಾಡಬೇಕಾಗ್ತದೆ. ರೈಟ್ ಸೈಡಿದು ಅಂದರೆ ಬ್ಯಾಟ್ರಿ ಇರೋ ಸೈಡ್ಗೆ ನಾವು ಸೈಡ್ ಪ್ಯಾನಲ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಆದಮೇಲೆ ನಾವು ಸೇಮ್ ಸೌಂಡನ್ನು ಎರಡು ಪ್ರಾಬ್ಲಮಲ್ಲಿ ಫೇಸ್ ಮಾಡ್ತೀವಿ. ಒಂದು ಮೋಟ್ರ್ ಹೋಗಿದ್ರೂ ಇದೇ ರೀತಿ ಬರ್ತದೆ, ಇನ್ನೊಂದು ರಿಲೇ ಹೋಗಿದ್ರೂ ಇದೇ ರೀತಿ ಬರ್ತದೆ. ಸೊ ನಾವು ಮೊದಲು ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಈಸಿಯೆಸ್ಟ್ ಮೆಥಡ್, ನಮಗೆ ಈಸಿ ಯಾವುದಿದೆ ನೋಡಲಿಕ್ಕೆ, ಅದನ್ನು ನಾವು ಫಸ್ಟಿಗೆ ಟೆಸ್ಟ್ ಮಾಡಬೇಕು. ಫಸ್ಟಿಗೆ ನಾವು ಮೋಟ್ರ್ ಬಿಚ್ಚಲಿಕ್ಕೆ ಹೋದರೆ ಆಗೋದಿಲ್ಲಲ್ಲ. ಸೊ ಅದಕ್ಕೆ ಇಲ್ಲಿ ನಾವು ಫಸ್ಟ್ ಇಲ್ಲಿ ಈ ಸೈಡ್ ಪ್ಯಾನಲ್ನ ರಿಮೂವ್ ಮಾಡಿಕೊಂಡು ನಂತರ ಆ ರಿಲೇ ಬಂದಿರ್ತದೆ, ಆ ರಿಲೇಯನ್ನು ನಾವು ಡೈರೆಕ್ಟ್ ಮಾಡಿ ನೋಡಬೇಕು. ಅಂದರೆ ರಿಲೇಗೆ ಕರೆಂಟ್ ಪಾಸ್ ಆಗದ ರೀತಿಯಾಗಿ ಡೈರೆಕ್ಟನ್ನು ಕರೆಂಟನ್ನು ಕೊಟ್ಟು ನೋಡಬೇಕು. ಫ್ರೆಂಡ್ಸ್, ಈ ಗಾಡಿಯಲ್ಲಿ FZ ಕಿಕ್ಕರ್ ಇಲ್ಲ ಇದರಲ್ಲಿ, ಆದರೆ ಸೆಲ್ಫ್ ಆಗಲ್ಲ ಅಂದರೆ ಇದಕ್ಕೆ ಜರ್ಕ್ ಹಾಕಬೇಕಾಗ್ತದೆ. ಇವಾಗ ಇಲ್ಲಿ ನೋಡಿ ಆನ್ ಮಾಡಿದ್ದೇನೆ, ಅಂದರೆ ಕೆಲವು ಟೈಮಿಗೆ ಸ್ವಲ್ಪ ಆಗ್ತದೆ ನೋಡಿ. ಈ ಥರ ರಿಲೇಯಲ್ಲಿ ಈ ಥರ ಸೌಂಡ್ ಬರ್ತದೆ ನೋಡಿ, ಟಕ್ ಟಕ್ ಅಂತ ಸ್ವಲ್ಪ ಆಗ್ತದೆ. ಸಮ್ ಟೈಮ್ ಆಗುತ್ತೆ, ಅದು ಶಾಶ್ವತ ಅಲ್ಲ. ಆ ಥರ ಕಂಪ್ಲೇಂಟ್ ಇದ್ದರೆ ರಿಲೇಯನ್ನು, ಇದು ರಿಲೇ ಅಂತ ಹೇಗೆ ಹೇಳೋದಂದರೆ ಇದು ಮೋಟ್ರ್, ಶಾರ್ಟ್ ಮೋಟ್ರು, ಇಲ್ಲಿಂದ ವಯರ್ ಬರೋದಿಲ್ಲಿ ರಿಲೇಗೆ, ಮತ್ತೊಂದು ಬ್ಯಾಟ್ರಿಯಿಂದ ಬಂದಿರ್ತದೆ. ಸೊ ಈ ಥರ ಆಗುವಾಗ ಅದು ರಿಲೇ ಕಂಪ್ಲೇಂಟ್ ಅಂತ ನೋಡೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ. ಸೌಂಡ್ ಬರ್ತದೆ ಸೆಲ್ಫಲ್ಲಿ ಇವಾಗ ಈ ರೀತಿ ಇಲ್ಲಿ ಕೆಲವು ಟೈಮ್ ಆಗ್ತದೆ. ಇದು ಸೆಲ್ಫ್ ಮೋಟ್ರ್ ಹೋಗಿದ್ರು ಕೂಡ ಇದೇ ರೀತಿ ಆಗ್ತದೆ. ಅಂದರೆ ನಾವು ರಿಲೇ ಅಂತ ಮೋಟ್ರನ್ನು ಬಿಚ್ಚಲಿಕ್ಕೆ ಕೆಲಸ ಇದೆ ಅಲ್ಲ, ಆದರೆ ಮೊದಲು ನಾವು ರಿಲೇನ ಡೈರೆಕ್ಟ್ ಮಾಡಿ ನೋಡಬೇಕು. ಡೈರೆಕ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಕೀಯನ್ನು ಆನ್ ಇಟ್ಕೊಳ್ಬೇಕು. ನಂತರ ಯಾವುದಾದ್ರೂ ಒಂದು ವೈರ್ ಕನೆಕ್ಟ್ರಲ್ಲಿ ನೋಡಿ, ಇಲ್ಲಿಂದ ಒಂದು ಬ್ಯಾಟ್ರಿಯಿಂದ ಒಂದು ಇನ್ಪುಟ್ ಬರ್ತದೆ. ಇದು ರೆಡ್ ವೈರ್, ಬ್ಯಾಟ್ರಿಯಿಂದ ಇನ್ಪುಟ್, ಇದು ಪ್ಲಸ್. ಇನ್ನೊಂದು ಹೋಗೋದು ಇಲ್ಲಿ ಸ್ಟಾರ್ಟ್ ಮೋಟ್ರಿಗೆ ಹೋಗ್ತದೆ. ಇದನ್ನು ನಾವು ಡೈರೆಕ್ಟ್ ಮಾಡಬೇಕಷ್ಟೇ, ಅದು ರಿಲೇ ಇಲ್ಲದೆ ಸ್ಟಾರ್ಟ್ ಆಗ್ತದೆ ನೋಡಿ. ವೈರಲ್ಲಿ ಆಗ್ತದೆ. ಈಗ ಸ್ಟಾರ್ಟ್ ಆದರೆ ಅದು ರಿಲೇ ಕಂಪ್ಲೇಂಟ್ ಅಲ್ಲ, ಸಾರಿ, ಇದು ಸ್ಟಾರ್ಟರ್ ಮೋಟ್ರನ್ನ ಕಂಪ್ಲೇಂಟ್ ಅಲ್ಲ. ಅಂದರೆ ಮೋಟ್ರ್ ಸರಿ ಇದೆ ಅಂತ ಆಯಿತು. ಇಲ್ಲಿ ರಿಲೇಗೆ ಕರೆಂಟ್ ಹೋಗೋದಾಗೆ ನಾವು ಡೈರೆಕ್ಟ್ ಪಾಸ್ ಮಾಡಿದ್ದು, ಆದರೆ ರಿಲೇ ಹೋಗಿದೆ ಅಂತ ಅರ್ಥ. ಇನ್ನೊಂದು ಸಾರಿ ನೋಡ್ತೀನಿ, ಆಫ್ ಮಾಡಿದ್ದೀನಿ. ಈಗ ಮತ್ತೆ ಡೈರೆಕ್ಟ್ ಮಾಡ್ತೀನಿ. ಸ್ಟಾರ್ಟ್ ಆಗ್ತದೆ, ಆದರೆ ಸೆಲ್ಫ್ ಸ್ವಿಚ್ ಹಿಡಿಯುವಾಗ ನಮ್ಗೆ ಸ್ಟಾರ್ಟ್ ಆಗೋದಿಲ್ಲ. ಸೆಲ್ಫ್ ಸ್ವಿಚ್ ಹಿಡಿಯುವಾಗ ಸೌಂಡ್ ಮಾತ್ರ ಬರ್ತಾ ಇರ್ತದೆ ನೋಡಿ, ಟಕ್ ಸೌಂಡ್ ಬರುತ್ತೆ. ಈಗ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತಲ್ಲ. ಸೊ ನಮಗೆ ರಿಲೇಯನ್ನು ರೀಪ್ಲೇಸ್ ಮಾಡಬೇಕಾಗ್ತದೆ, ಅಂದರೆ ಹೊಸ ರಿಲೇಯನ್ನು ಹಾಕಬೇಕು. ಅದನ್ನು ರಿಪೇರ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ರಿಮೂವ್ ಮಾಡಬೇಕಿದ್ರೆ ಇದರಲ್ಲಿ ಎಲನ್ ಬೋಲ್ಟ್ಗಳನ್ನ ಕೊಟ್ಟಿರ್ತಾರೆ. ಅದನ್ನು ಎಲನ್ ಕೀ ಯೂಸ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡಿಕೊಂಡು ಅದಕ್ಕೆ ಮತ್ತೆ ಹೊಸ ರಿಲೇಯನ್ನು ಹಾಕುವಂಥದ್ದು. ತುಂಬ ಸಿಂಪಲ್ ಆಗಿರುತ್ತೆ, ಅದೇನು ದೊಡ್ಡ ಫಿಟ್ಟಿಂಗ್ಸ್ ಏನು ಇರುವುದಿಲ್ಲ. 2 ಬೋಲ್ಟ್ ಇರ್ತದೆ, ಅದನ್ನು ರಿಮೂವ್ ಮಾಡಿಕೊಂಡು ಹೊಸದು ರಿಲೇಯನ್ನು ರೀಪ್ಲೇಸ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸೊ ಇದೇ ರೀತಿಯ ಬೇರೆ ಬೇರೆ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ.